ಹಿರಿಯ ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಅವರು ಇರುವಂಥದ್ದು. ಸರ್, ಇವತ್ತು ರಾಜ್ಯಪಾಲರು ಭಾಷಣ ಮಾಡದೆ ಹೋಗಿದ್ದು ನಿಮ್ಮ ಅನುಭವದಲ್ಲಿ ಏನು ಅನ್ಸುತ್ತೆ ಸರ್? ನೋಡಿ, ರಾಜ್ಯಪಾಲರು ಭಾಷಣ ಮಾಡೋದು ಜವಾಬ್ದಾರಿ. ಆ ಭಾಷಣ ಅಂದರೆ ಯಾವಾಗಲೂ ಸರ್ಕಾರ ಯಾವುದಿರ್ತದೆ ಆ ಸರ್ಕಾರ ಈಗ ಮುಂದಿನ ವರ್ಷ ಏನು ಕಾರ್ಯಕ್ರಮ ಹಾಕ್ಕೊಳ್ಬೇಕು, ರೈತ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಜನರ ಪರವಾಗಿ, ಅಭಿವೃದ್ಧಿ ಪರವಾಗಿ, ಅದು ಗವರ್ನರ್ ರಾಜ್ಯಪಾಲರ ಭಾಷಣ ಮುಖಾಂತರ ನಾಡಿನಿಗೆ ತಿಳಿಸ್ತದೆ. ಅದು ರಾಜ್ಯಪಾಲರ ಕರ್ತವ್ಯ. ಹಾಗಾಗಿ ರಾಜ್ಯಪಾಲರು ಗೌರವಾದ ರಾಜ್ಯಪಾಲರು ಇವತ್ತು ಭಾಷಣ ಮಾಡಬೇಕಾಗಿತ್ತು, ಅಥವಾ ಭಾಷಣ ಅಟ್ಲೀಸ್ಟ್ ಒಂದು 4-5 ಪೇಜ್ ಓದಿ ಒಂದು ಗೌರವದಿಂದ ಬಂದಿದ್ರು, ಗೌರವ ಕೊಟ್ಟಿದ್ದರು, ಗೌರವದಿಂದ ಅವರು ಹೋದರು. ಆದರೆ ನನ್ನ ದೃಷ್ಟಿಯಿಂದ ಈ ಪ್ರಕಾರ ಆಗಿದ್ದು ಮೊದಲೇ ಬಾರಿ ನಾನು ನೋಡ್ತಾ ಇದ್ದೀನಿ. ರಾಜ್ಯ ಇತಿಹಾಸ ಮೊದಲ ಬಾರಿಗೆ ಈ ರೀತಿ ಆಗಿದೆ. ಮೊದಲೇ ಬಾರಿ ನಾನು ನೋಡಿಲ್ಲ. 83ನೇ ಇಸ್ವಿಯಿಂದ ನಾನು ಹೌಸ್ದಲ್ಲಿ ಅದೇನೆ, ಈ ಪ್ರಕಾರ ಆಗಿದ್ದು ಘಟನೆ ನಾನು ನೋಡಿಲ್ಲ. ಸಂಘರ್ಷ ಜಾಸ್ತಿ ಆಗುತ್ತೆ ಸರ್ ರಾಜ್ಯಪಾಲರು ಮತ್ತು ಸಂಘರ್ಷಣ ಆಗೋದಿಲ್ಲ, ಸಂಘರ್ಷಣ ಆಗ್ತದೆ. ಸಂಘರ್ಷಣ ಆಗೋದಿಲ್ಲ. ರಾಜ್ಯಪಾಲರು ಸರ್ಕಾರ ಎಲ್ಲ ಹೊಂದ್ಕೊಂಡು ಹೋಗಬೇಕಾಗ್ತದೆ, ಹೊಂದ್ಕೊಂಡು ಹೋಗ್ತಾರೆ. ಬಟ್ ಈ ಘಟನೆ ಆಗಬಾರ್ದಿತ್ತು. ಇದು ಆರ್ ವಿ ದೇಶಪಾಂಡೆ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಈ ಘಟನೆ ಆಗಬಾರ್ದಾಗಿತ್ತು, ಇದು ಮೊದಲ ಬಾರಿಗೆ ಆಗಿರುವಂಥದ್ದು ಅಂತ ತಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.